ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇವತ್ತು ಒಂದು ಸ್ಪೆಷಲ್ ಮೇಲ್ಕೋಟೆಗೆ ಬಂದಿದ್ದೀವಿ. ಯಾಕೆ ರೀಸನ್ ಏನಂತಂದ್ರೆ ಸೆಲೆಬ್ರಿಟಿ ಸಿನಿಮಾದ ಒಂದು ಸಾಂಗ್ ಶೂಟಿಂಗ್ ನಡೀತಾ ಇದೆ. ಸೊ ಅದ್ಭುತವಾದಂತಹ ಸಾಂಗು. ಅದರ ನಿರ್ದೇಶಕರು ನಮ್ಮ ಜೊತೆನೇ ಇದ್ದಾರೆ, ಕಿರಣ್ ಸರ್ ಅವರು. ಅವ್ರನ್ನೇ ಮಾತಾಡ್ಸೋಣ. ಅದರಲ್ಲೂ ಮೇಲ್ಕೋಟೆಯಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ. ಸೊ ಎಲ್ಲ ಅದರ ಒಂದು ಡ್ಯಾನ್ಸ್ ಮಾಸ್ಟರ್, ಕೊರಿಯೋಗ್ರಫಿ ಜಾನಿ ಮಾಸ್ಟರ್ ಮಾಡ್ತಿದ್ದಾರೆ. ಸೊ ಈ ಸಿನಿಮಾದ ಬಗ್ಗೆ, ಇವತ್ತಿನ ಸಾಂಗ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಕೇಳ್ತೋಗೋಣ. ಸರ್, ಮೊದಲನೇದಾಗಿ ಮೇಲ್ಕೋಟೆಯಲ್ಲಿ ಒಂದು ಐತಿಹಾಸಿಕ ಅದ್ಭುತ ಸ್ಥಳದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀರಾ. ಏನಿದರ ವಿಶೇಷತೆ ಅಂತ? ಸರ್, ಇಲ್ಲಿಗೆ ಬಂದ್ರೇನೆ ಒಂದು ಪಾಸಿಟಿವ್ ವೈಬ್ ಇದೆ ಸರ್. ನಾವು ಕತೆ ಬರೀಬೇಕಾದ್ರೆ ಮೇಲ್ಕೋಟೆಯಲ್ಲಿ ಶೂಟ್ ಮಾಡಬೇಕು. ಎಪಿಸೋಡ್ ಒಂದು ಸಿನಿಮಾಲು ಒಂದು ಕತೆ ಬಂದೇ ಬರುತ್ತೆ, ಸಿನಿಮಾಲು ಒಂದು ಪೋರ್ಷನ್ ಬಂದೇ ಬರುತ್ತೆ. ಮೇಲ್ಕೋಟೆ ಶೂಟ್ ಮಾಡಿದಾಗ ಅದು ಕೊಟ್ಟಿದ್ದು ಪಾಸಿಟಿವ್. ಫಸ್ಟ್ ಶೆಡ್ಯೂಲ್ ಮೇಲ್ಕೋಟೆ ಸ್ಟಾರ್ಟ್ ಆಯ್ತು ಸರ್. ಆ ಪಾಸಿಟಿವ್ ವೈಬು ಮುಗೀತು. ಫಸ್ಟ್ ಶೆಡ್ಯೂಲ್ ಮುಗಿಸ್ಕೊಂಡು ಬಂದ್ವಿ, ಶೂಟ್ ಮಾಡಿದ್ವಿ, ಅದೆಲ್ಲ ಆಯಿತು. ಇದು ಅದೇ ಏನೋ ಗೊತ್ತಿಲ್ಲ ಸರ್, ಈ ಸಾಂಗ್ ಶೂಟ್ ಮಾಡೋ ಐಡಿಯಾನೂ ಇರಲಿಲ್ಲ ಮೇಲ್ಕೋಟೆಯಲ್ಲಿ. ಅದೇ ಲೊಕೇಶನ್ ನೋಡ್ತಾ ನೋಡ್ತಾ ಮತ್ತೆ ಮೇಲ್ಕೋಟೆಗೆ ಕರ್ಕೊಂಡ್ ಬಂದಿದೆ. ಇದು ಯಾವುದೋ ಇಂಟೆನ್ಷನಲಿ ಆಗ್ಲಿಲ್ಲ, ಬಟ್ ಆಗಿದೆ. ಅದು ಖುಷಿ ಪೂರಕವಾಗಿದೆ. ಮತ್ತೆ ಈ ಸಾಂಗ್ ಲೊಕೇಶನ್ ಅದೇ ಕರ್ಕೊಂಡ್ ಬಂತು. ಇಲ್ಲಿ ಚೆನ್ನಾಗಿದೆ, ಇದು ಮಾಡೋಣ. ಮಾಸ್ಟ್ರು ಹೇಳಿದ್ರು, ಕಲೆಕ್ಟಿವ್ ಒಪಿನಿಯನ್ ಬ್ಯೂಟಿಫುಲ್. ಅದೇನೋ ಸರ್ ಗೊತ್ತಿಲ್ಲ ಸರ್, ಇಲ್ಲಿ ನೀವು ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಗಿದ್ದಿಲ್ಲ. ಮತ್ತೆ ಸಾಂಗ್ ಇಲ್ಲಿಗೆ ಬಂದ್ವಿ, ಎಲ್ಲ ಬ್ಲೆಸ್ಸಿಂಗ್. ಮತ್ತೆ ಇಲ್ಲಿದು ಏನೋ ವೈಬ್ ಸರ್, ಇಲ್ಲಿ ಖುಷಿ ಕೊಡುತ್ತೆ. ಸೊ ಸೆಲೆಬ್ರಿಟಿ ಸಿನಿಮಾ ಏನ್ ಸ್ಟೋರಿ ಅಂತ ಕೇಳಿದ್ರೆ ಖಂಡಿತ ನೀವು ಹೇಳಲ್ಲ ಅಂತ ಗೊತ್ತು. ಸೊ ಇಂಟು ಕೊಡಲ್ಲ ಅಂತ ಗೊತ್ತು. ಸೊ ಈಗ ಅಂದ್ರೆ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡ್ತೀರಾ, ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ. ಅದರಲ್ಲೂ ಕೂಡ ಕಂಪೇರ್ ಮಾಡ್ತೀರಾ, ಅಂದ್ರೆ ಮಲಯಾಳಂ ತರ ಸಿನಿಮಾ ಬರಬೇಕು, ಕನ್ನಡದಲ್ಲಿ ಬರ್ತಾ ಇಲ್ಲ ಅಂತಾರೆ. ಸೊ ನಿರ್ದೇಶಕರಾಗಿ ಈ ಒಂದು ಆರೋಪಕ್ಕೆ ನೀವು ಏನು ಉತ್ತರ ಕೊಡ್ತೀರಾ ಅಂತ? ಸರ್, ಪ್ರತಿಯೊಂದು ಕತೆಗೂ ಅದರದೇ ಆದ ಒಂದು ಇದ್ದೇ ಇರುತ್ತೆ ಸರ್. ಹಂಗಂತ ಆ ಇಂಡಸ್ಟ್ರಿಲಿ ಚೆನ್ನಾಗಿ ಬಂದಿರೋದು ಮಾತ್ರ ನಾವು ಹೊಗಳೋಗ್ಬಿಟ್ಟು ಚೆನ್ನಾಗಿ ಬರ್ದೇ ಇರೋದನ್ನ ನಮ್ಗೆ ಗೊತ್ತೇ ಇರಲ್ಲ. ಮಲಯಾಳಂ ಇಂಡಸ್ಟ್ರಿ ಬೆಸ್ಟ್, ನಮ್ಮಲ್ಲಿ ಮಾಡ್ತಿಲ್ಲ ಸರ್. ನಮ್ಮಲ್ಲಿ ಎಲ್ಲರೂ ಒಳ್ಳೆ ಕತೆಗಾರರು ಇದ್ದಾರೆ, ಒಳ್ಳೆ ಕತೆ ಇದೆ, ನಿರ್ದೇಶಕರು ಇದ್ದಾರೆ ಸರ್. ಎಲ್ಲೋ ಯಾವುದೋ ಕೆಲವು ಟೈಮ್ ಇರ್ಬೋದು ಸರ್. ಅದೇ ಪ್ರತಿಯೊಂದು ಟೈಮ್ ಮೇಲೆ ಅವ್ರವ್ರದ್ದು ಕತೆಗೆ ತಕ್ಕಂಗೆ ವಿಷನ್ ತಕ್ಕಂಗೆ ಸಿನಿಮಾ ಬರ್ತಿದೆ ಸರ್. ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡಂಗಿಲ್ಲ. ಇದು ಚೆನ್ನಾಗಿ ಮಾಡ್ತಿಲ್ಲ, ಇದು ಬರ್ತಿಲ್ಲ ಅಂದ್ರೆ ಅವ್ರವ್ರ ವಿಷನ್ ಸರ್. ಒಬ್ಬೊಬ್ರಿಗೆ ಒಂದೊಂದು ಸಿನಿಮಾ ಇಷ್ಟ ಆಗುತ್ತೆ. ನಾನು ತಿಳ್ಕೊಳ್ಳೋದು ಸರ್, ಒಂದು ಸಿನಿಮಾ ನನಗೆ ಆ್ಯಕ್ಷನ್ ಇಷ್ಟ ಆದರೆ ಇನ್ನೊಬ್ರು ಯಾವುದೋ ಕಾಮಿಡಿ ಇಷ್ಟ ಆಗ್ಬೋದು. ಸೊ ಅವ್ರವ್ರ ಜಾನರಲ್ಲಿ. ಸೊ ಕನ್ನಡ ಇಂಡಸ್ಟ್ರಿಲೂ ಒಳ್ಳೊಳ್ಳೆ ಸಿನಿಮಾ ಬರುತ್ತೆ. ನನಗೆ ಒಂದೇ ಒಂದು ಕೆಲವರು ಎದುರಿಸೋದು, ಜನನೇ ಬರಲ್ಲ ಆಡಿಯನ್ಸ್ ಸರ್. ಒಳ್ಳೆ ಸಿನಿಮಾಗೆ ಜನ ಬರ್ತಾರೆ, ಬಂದಿದ್ದಾರೆ, ಕೈ ತಟ್ಟಿದ್ದಾರೆ. ಮತ್ತು ಇಂಡಸ್ಟ್ರಿಲಿ ಬರಬೇಕು ಸರ್, ಒಳ್ಳೊಳ್ಳೆ ಸಿನಿಮಾ ಬರಬೇಕು, ಹೊಸ ಸ್ಟಾರ್ಸ್ ಬರಬೇಕು, ಇಂಡಸ್ಟ್ರಿ ಬೆಳಿಬೇಕು. ಈಗ ನೀವು ಹೇಳಿದ್ರಿ ಗೊತ್ತಾ, ಹಳ್ಳಿ ಮೀಡಿಯಾದವರು ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡಬೇಕು. ಕನ್ನಡ ಇಂಡಸ್ಟ್ರಿ ಒಳ್ಳೊಳ್ಳೆ ಸಿನಿಮಾ ಬರ್ತಿದೆ, ನಮಗೆ ಕಾಂಪಿಟೇಷನ್. ಇದನ್ನ ಎಕ್ಸಾಂಪಲ್ ಇದು ಸರ್, ಇದು ಇದೆ ಸರ್. ಆಗುತ್ತೆ ಸರ್, ಎಲ್ಲ ಒಳ್ಳೇದಾಗುತ್ತೆ, ಆಗ್ಬೇಕು. ಅದು ಸರ್, ಇನ್ನೊಂದು ವಿಚಾರ ಏನಂತಂದ್ರೆ, ಪ್ರಮುಖವಾಗಿ ಇವಾಗ ಇತ್ತೀಚೆಗೆ ನೀವು ಕನ್ನಡದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಕೆಲವು ವಿಚಾರಗಳು ಏನಂದ್ರೆ ನಾನ್ ಕನೆಕ್ಷನ್ಗಳಾಗಿ ಟೈಟಲ್ ವಿಚಾರವಾಗಿ ಕೋರ್ಟು ಕೇಸು ಕಚೇರಿ ಅಂತ ಹೋಗ್ತಾ ಇದೆ. ಸೊ ಸೆಲೆಬ್ರಿಟಿ ಅಂತ ಇಟ್ಟಿರೋದ್ರಿಂದ ಕೇಳ್ತಾ ಇದೀನಿ. ಸೊ ಈ ವಿಚಾರವಾಗಿ ನಿಮ್ಮನ್ನ ಯಾರಾದ್ರೂ ಇಲ್ಲ ಈ ಟೈಟಲ್ ಬೇಡ ಅಥವಾ ಈ ಟೈಟಲ್ ಯಾಕೆ ಇಟ್ರಿ ಅಂತ ಯಾರು ಪ್ರಶ್ನೆ ಮಾಡಿದ್ರ, ಅಥವಾ ಕಾರಣಾತ್ಮಕ ಯಾರಾದ್ರೂ ಏನಾದ್ರು ನಿಮ್ಮ ಮೇಲೆ ಕೇಸ್ಗೆ ಸಾಕ್ಯಾವ್ರ ಅಂತ? ಇಲ್ಲ ಸರ್, ಯಾವುದೇ ರೀತಿ ಆಗಿಲ್ಲ. ಪ್ರತಿಯೊಬ್ಬರು ಕೇಳಿದವ್ರು ತುಂಬಾ ಚೆನ್ನಾಗಿದೆ, ಟೈಟಲ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿದರೆ. ಆ ತರ ಯಾವುದೇ ರೀತಿ ಕೇಸಸ್ ಆಗ್ಲಿ ಇದೆಲ್ಲ ಏನಿಲ್ಲ ಸರ್. ಕೇಳಿದವ್ರಿಗೆ ಇಷ್ಟ ಆಗಿದೆ, ಮತ್ತೆ ಕತೆಗೆ ತುಂಬಾ ಆಪ್ಟ್ ಆಗಿದೆ ಸರ್. ಇದೇನು ಬೇಕು ಅಂತ ಹೊಸೊಬ್ರಿಗೆ ಬಿಲ್ಡಪ್ ಕೊಡಕ್ಕೆ ಇಟ್ಟಿರೋದಲ್ಲ, ಕತೆಗೆ ಟೈಟಲ್ ಸರ್. ಅದು ಕೇಳ್ಬೇಕಾರೆ ಹೊಸಬಂಗ್ ಈ ತರ ದೊಡ್ಡ ಟೈಟಲ್ ಅನ್ನೋ ತರ ಅನ್ಸಿದೆ, ಕೆಲವ್ರು ಕೇಳಿದ್ದಾರೆ. ಬಟ್ ಅದು ಬಿಟ್ರೆ ಅದು ಬಂದು ಕತೆ ಪೂರಕವಾಗಿದೆ ಅಂತ ಟೈಟಲ್ ಸರ್. ಅದು ಹೋಗ್ತಾ ಹೋಗ್ತಾ ಹೇಳ್ತೀನಿ ಸರ್ ಜರ್ನಿ, ಏನಕ್ಕೆ ಆ ಟೈಟಲ್ ಈ ಕತೆಗೆ. ಸೊ ಮೇಲುಕೋಟೆಯಲ್ಲಿ ಸಾಂಗ್ ಶೂಟಿಂಗ್ ಅನ್ನ ಇಟ್ಕೊಂಡಿದ್ದೀರಾ. ಈಗ ಸಿನಿಮಾದ ಪೂರ್ತಿ ಶೂಟಿಂಗ್ಗಳು ಎಲ್ಲೆಲ್ಲಿ ನಡೀತಾ ಇದೆ, ಎಷ್ಟು ಕಂಪ್ಲೀಟ್ ಆಗಿದೆ, ಎಷ್ಟು ಪೆಂಡಿಂಗ್ ಇದೆ, ಯಾವಾಗ ರಿಲೀಸ್ ಪ್ಲಾನ್ ಅಂತ? ಸರ್, ಶೂಟಿಂಗ್ ಇನ್ನೊಂದು 10 days ಸ್ಟಾಕಿ ಪೋರ್ಷನ್ ಇದೆ ಸರ್. 2 ಫೈಟ್ ಇದೆ, ಅದು ಮುಗಿದ್ರೆ ಶೂಟಿಂಗ್ ಪ್ರೋಸೆಸ್ ಮುಗೀತು. ನೆಕ್ಸ್ಟ್ ಡಬ್ಬಿಂಗು, ರೀ ರೆಕಾರ್ಡಿಂಗ್, ಇಯರ್ ಎಂಡ್ ಬರೋ ಪ್ಲಾನ್ ಇದೆ ಸರ್. ಈ ಸಿನಿಮಾ ಶೂಟ್ ಎಲ್ಲ ಫಸ್ಟ್ ಮೇಲ್ಕೋಟೆಲ್ಲೇ ಮಾಡಿದೆ. ಅಗೇನ್ ಸಾಂಗ್ಸ್ಗೆ ಇವತ್ತು ಬಂದಿದ್ದೀವಿ. ಅದು ಬಿಟ್ರೆ ಮೈಸೂರು ಶೂಟ್ ಆಗಿದೆ, ಮಂಗಳೂರು ಶೂಟ್ ಆಗಿದೆ, ಅಗೇನ್ ಬೆಂಗಳೂರು. ಈಗ ಫೈಟು ಬೆಂಗಳೂರೇ ಸರ್. ಬೆಂಗಳೂರು ಲಾಸ್ಟ್ ಶೆಡ್ಯೂಲು. ಅದು ಮುಗಿದ್ರೆ ಸಿನಿಮಾ ಶೂಟಿಂಗ್ ಕಂಪ್ಲೀಟ್. ದೀಪಾವಳಿ ಇಲ್ಲ ಡಿಸೆಂಬರ್ ಆ ಟೈಮ್ ನೋಡ್ಕೊಂಡು ಬರೋ ಪ್ಲಾನ್ ಇದೆ. ಸಿನಿಮಾ ನಡೀತಾ ಇದೆ ಸರ್. ಎಲ್ಲ ಎಡಿಟಿಂಗ್ ವರ್ಕ್ ಆಗಿದೆ, ಇಲ್ಲಿವರೆಗೂ ಶೆಡ್ಯೂಲ್ ಆಗಿರೋದು. 10 days ಸ್ಟಾಕಿ ಪೋರ್ಷನ್ ಆಯಿತು ಅಂದ್ರೆ ಫೈನಲ್ ನೆಕ್ಸ್ಟ್ ಒಟ್ಟಿಗೆ ಸರ್ VFX.
ಸರ್ ಇದ್ರ ನಡುವೆ ಇನ್ನೊಂದು ಗಂಭೀರ ವಿಚಾರ ಅಂತಂದ್ರೆ ಇವಾಗ ಹೊಸಬ್ರನ್ನ ಇಟ್ಕೊಂಡು ನೀವು ಸಿನಿಮಾ ಮಾಡ್ತಾ ಇರೋದ್ರಿಂದ ಹೇಳ್ತಾ ಇದೀನಿ. ಹೊಸಬ್ರು ಸಿನಿಮಾ ಬಂತಂದ್ರೆ ಇವಾಗ ಸ್ಯಾಂಡಲ್ವುಡ್ ಅಲ್ಲಿ ಕರ್ನಾಟಕದಲ್ಲಿ ಏನಂತಂದ್ರೆ ಚಿತ್ರರಂಗದಲ್ಲಿ ಸಮಸ್ಯೆ. ಥಿಯೇಟರ್ ಸಿಗ್ತಾ ಇಲ್ಲ, ಇದ್ರೂ ಕೂಡ 2 ದಿನ ಇಲ್ಲ, ಬೇರೆ ಯಾವ್ದೋ ದೊಡ್ಡ ಸ್ಟಾರ್ ನಟರ ಸಿನಿಮಾ ಬಂತಂದ್ರೆ ನಿಮ್ಮ ಎತ್ತಂಗಡಿ ಮಾಡಿಸ್ತಾರೆ. ಈ ತರ ಟಾಕು ನೀವು ಕೇಳಿರ್ತೀರಾ, ನೋಡಿರ್ತೀರಾ. ಸೊ ಈ ಎಲ್ಲಾ ಸಮಸ್ಯೆಗಳನ್ನ ಎದುರಿಸಿ ನೀವು ಬರ್ತೀವಿ ಅಂತಂದ್ರೆ ಏನ್ ಪ್ಲಾನ್ ಮಾಡ್ಕೊಂಡಿದೀರಾ? ಅದೇ ಸರ್, ಅದ್ರದ್ದೇ ಆದ ಒಂದು ಟೈಮ್ ಸರ್. ರಿಲೀಸ್ ಟೈಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇವತ್ತು ಹೊಸಬ್ರಿಗೆ ರಿಲೀಸ್ ನೀವು ಹೇಳ್ದಾಗೆ ಹೌದು. ಮತ್ತೆ ಅದು ಹತ್ರ ಬಂದಾಗ ಸರ್, ಸಿನಿಮಾ ರೆಡಿ ಆದ್ಮೇಲೆ ಪ್ರತಿಯೊಬ್ರು ನೋಡ್ತಾ ಇರ್ತಾರೆ ಯಾವ್ದು ಗ್ಯಾಪ್ ಇದೆ, ದೊಡ್ಡವ್ರ ಸಿನಿಮಾ ಯಾವ್ದಿದೆ, ಯಾವಾಗ ಬರ್ತಿದ್ದಾರೆ, ಇದೆಲ್ಲ ಒಂದಷ್ಟು ಸ್ಟಡಿ ಮಾಡ್ತಿದ್ದೀವಿ. ಸೊ ಯಾವ ಟೈಮಿಗೆ ಬರಬೇಕು ಅಂತ. ಮತ್ತೆ ಫಸ್ಟ್ ಸರ್ ಸಿನಿಮಾ ರೀಚ್ ಆಗ್ಬೇಕು. ರೀಚ್ ಆಗಿ ಅದು ನಮ್ಮ ಹತ್ರ ಹೊಸಬ್ರ ಹತ್ರ ನಾವೆಲ್ಲ ಅನ್ಕೊಳ್ಳೋದು, ನಮ್ಮ ಟೀಮ್ ಎಲ್ಲ ಫಸ್ಟ್ ಸಾಂಗ್ ರೀಚ್ ಆಗ್ಬೇಕು. ಸಾಂಗ್ ಆಡಿಯನ್ಸ್ ಯಾವ ತರ ರೆಸ್ಪಾಂಡ್ ಕೊಟ್ಟಿದ್ದಾರೆ ಅದ್ರ ಬೇಸ್ ಮೇಲೆ ಸಿನಿಮಾ ಅವರು ರೀಚ್ ಆಗುತ್ತೆ ಹೊಸಬ್ರಿಗೆ ಸರ್. ಸ್ಟಾರ್ ಆಲ್ವೇಸ್ ಅದಿದೆ ಸರ್. ಅದ್ ಬಿಟ್ರೆ ಅದನ್ನ ಸಾಂಗ್ ರಿಲೀಸ್ ಆಗ್ತಾ ಆಗ್ತಾ ಸಿನಿಮಾ ಹೇಗೆ ಜನ ಸಿನಿಮಾ ರಿಸೀವ್ ಮಾಡ್ಕೊಳ್ತಾ ಅನ್ನೋಕ್ಕಿಂತ ಸಾಂಗ್ ಹೇಗೆ ರಿಸೀವ್ ಆಗ್ತಿದೆ, ಆಡಿಯನ್ಸ್ಗೆ ರೀಚ್ ಆಗ್ತಿದೆ, ನಮ್ಮ ಟೇಸ್ಟ್ ಅವರಿಗೆ ಕನೆಕ್ಟ್ ಆಗ್ತಿದೆಯಾ. ನಾವು ಅನ್ಕೊಂಡಿರ್ತೀವಿ ಇದು ತುಂಬಾ ತುಂಬಾ ಚೆನ್ನಾಗಿದೆ ಅಂತ, ಇನ್ಯಾವುದೋ ಸಾಂಗ್ ಹಿಟ್ ಆಗೋಗಿರುತ್ತೆ. ಸೊ ನಮ್ಮ ಆಲ್ಬಮ್ ಹೇಗಿದೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ. ಅದು ಬಿಟ್ರೆ ಸಾಂಗ್ ಹೇಗೆ ರೀಚ್ ಆಗುತ್ತೆ ಅದ್ರ ಮೇಲೆ, ಮತ್ತೆ ಆಬ್ವಿಯಸ್ಲಿ ಅದು ಇದೆ ಸರ್. ದೊಡ್ಡವ್ರ ಸಿನಿಮಾ ಆಚೆ ಈಚೆ ಬರ್ತಾ ಇರೋದು ನೋಡ್ಕೊಂಡು ಬೇಕಾದ್ರೆ ನಾವು ಸಿನಿಮಾ ನಿಧಾನಕ್ಕೆ ಮುಂದೆ ರಿಲೀಸ್ ಆದ್ರೂ ಪರವಾಗಿಲ್ಲ, ಬಟ್ ಹೊಸಬ್ರಿಗೊಂದು ಪ್ಲಾಟ್ಫಾರ್ಮ್ ಸಿಗಬೇಕು ಅಂತ ಆ ಗ್ಯಾಪ್ ಅಲ್ಲೇ ಬರೋ ಪ್ಲಾನ್ ಅಲ್ಲಿ ಇದೆ ಸರ್. ಸೊ ಫೈನಲಿ ಸರ್, ಕನ್ನಡ ಪ್ರೇಕ್ಷಕರಿಗೆ ಈ ಇಯರ್ ಎಂಡ್ ಅಲ್ಲಿ ಒಂದು ರಿಲೀಸ್ ಮಾಡೋ ಪ್ಲಾನ್ ಇದೆ. ಒಂದು ಒಳ್ಳೆ ಮನರಂಜನೆ ಕೊಡ್ತೀವಿ, ಹಬ್ಬ ಮಾಡ್ಬೋದು ಅಂತ ಹೇಳಿದ್ರಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಫೈನಲ್ ನಮ್ಮ ಕನ್ನಡ ಪ್ರೇಕ್ಷಕರಿಗೆ? ಸರ್ ನಾನು ಒಬ್ಬ ಆಡಿಯನ್ನೇ ಸರ್. ಯಾವುದೇ ಸಿನಿಮಾ ಬಂದ್ರು, ಹೊಸ ಸಿನಿಮಾ ಆಗ್ಲಿ ಹಳೆ ಸಿನಿಮಾ ಆಗ್ಲಿ, ಬರ್ತಿದಂಗೆ ಹೋಗ್ತೀನಿ. ಎಕ್ಸ್ಪೆಷಲಿ ತುಂಬಾ ಚೆನ್ನಾಗಿದೆ ಅನ್ನೋ ಸುಮ್ನೆ ಕಿವಿಗೆ ಬಿದ್ರೆ ಆಯ್ತು ಸರ್. ಮಾರ್ನಿಂಗ್ ಶೋ ನೋಡಿ ಯಾರೋ ಒಬ್ರು ತುಂಬಾ ಚೆನ್ನಾಗಿದೆ ಸಿನಿಮಾ, ಎನಿ ಲ್ಯಾಂಗ್ವೇಜ್, ನಾನು ಲ್ಯಾಂಗ್ವೇಜ್ ಬ್ಯಾರಿಯರ್ ಇಟ್ಕೊಳ್ಳ, ಅದನ್ನ ನೋಡೋವರೆಗೂ ಸಮಾಧಾನ ಇರಲ್ಲ. ಇದು ಯಾಕೆ ಇಷ್ಟ ಆಯ್ತು, ರೀಚ್ ಆಯ್ತು ಅಂತ. ಆ ತರನೇ ಸಿನಿಮಾ ನೋಡಿದ್ರು. ಸೊ ಆ ತರದೊಂದು ಕಟ್ಕೊಡೋ ಪ್ರಯತ್ನ ಮಾಡಿದೀವಿ ಸರ್. ಕೆಲವು ಚಾಲೆಂಜಸ್ ಎದುರಿಸಿಲ್ಲ ಅಂತಲ್ಲ, ಬಟ್ ಕಟ್ಕೊಡೋ ಪ್ರಯತ್ನ ಇನ್ನೂ ನಡೀತಾ ಇದೆ. ಎಷ್ಟೇ ಇದು ಕಟ್ಕೊಡೋಣ. ಬಟ್ ಕನ್ನಡ ಆಡಿಯನ್ಸ್ಗೆ ಹೇಳೋದು, ಸಿನಿಮಾ ನೋಡಿ ಪ್ರತಿಯೊಂದು ಸಿನಿಮಾನು ನೋಡ್ತೀರಾ, ಬೇರೆ ಲ್ಯಾಂಗ್ವೇಜ್ ಹೊಗಳಿ ಬೇಡ ಅನ್ನಲ್ಲ. ನಮ್ಮ ಸಿನಿಮಾಸು ನೋಡಿದ್ಮೇಲೆ ನಿಮ್ಮ ಆನೆಸ್ಟ್ ಒಪಿನಿಯನ್ ಹೇಳಿ. ಅಟ್ಲೀಸ್ಟ್ ತಿದ್ಕೊಳ್ಳೋಕ್ಕಾದ್ರೂ ಒಂದು ಇದು ಸಿಗುತ್ತೆ. ಬಟ್ ತಿದ್ಕೊಳ್ಳೋದಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ತಿದ್ಕೊಳ್ಳೋದು. ಬಟ್ ಹೇಳಿ, ಅದ್ರಲ್ಲಿ ಅಪ್ರಿಷಿಯೇಟು ಪ್ಲಸ್ ಮೈನಸ್ ಇದ್ದೇ ಇರುತ್ತೆ. ಅದು ಆಡಿಯನ್ಸ್ ಆಗಿ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಆಸ್ ಎ ಆಡಿಯನ್ಸ್ ತರ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಸರ್. ಇಲ್ಲಿ ಯಾವುದೋ ಡೈರೆಕ್ಟ್ರು ನಾನು ಹೇಳಿದೆ, ಅದೊಂದು ಪ್ರೊಫೆಷನಲ್ ಅಷ್ಟೇ ಡೈರೆಕ್ಷನ್ ಅನ್ನೋದು. ಸೊ ಪ್ರತಿಯೊಂದು ನಾನು ಆಡಿಯನ್ಸ್ ತರನೇ ನೋಡಕ್ ಇಷ್ಟಪಡ್ತಾ ಇದ್ದೀನಿ. ಪ್ರತಿ ಸೀನ್ಸ್ ಆಗಿರ್ಬೋದು, ಇದು ಕನೆಕ್ಟ್ ಆಗುತ್ತಾ, ನೆಕ್ಸ್ಟ್ ಸೀನ್ ಕನೆಕ್ಟಿಂಗು, ಇಫ್ ಇನ್ ಕೇಸ್ ಬೋರಿಂಗ್. ಸೊ ಈ ತರ ನಡೀತಾ ಇದೆ. ಒಬ್ಬ ಆಡಿಯನ್ಸ್ ತರ ಸಿನಿಮಾ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಕತೆ ಕಟ್ಕೊಟ್ಟ ಮೇಲೆ ಅದ್ರ ಪ್ರತಿಫಲ ಹೇಗೆ ಅಂತ. ಬಟ್ ಒಳ್ಳೇದಾಗುತ್ತೆ ಅಂತ ಪ್ರಯತ್ನದಲ್ಲಿ ಸರ್. ಒಳ್ಳೇದಾಗಬೇಕು. ಒಳ್ಳೆ ಪ್ರೊಡ್ಯೂಸರು, ಯಾವುದೇ ಪ್ರೊಡ್ಯೂಸರ್ನ ಸುಮ್ಮನೆ ಕರ್ಕೊಂಡ್ಬಂದು ಕಳಿಸ್ಬೇಕು ಅನ್ನೋದಿಲ್ಲ. ಅವ್ರ ಬ್ಯಾನರ್ ಇಂದ ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಆ ಬ್ಯಾನರ್ ಇಂದ ಒಂದು 10-15 ಸಿನಿಮಾ ಬರಬೇಕು. ಇಂಡಸ್ಟ್ರಿಗೆ ಒಳ್ಳೆ ನಿರ್ದೇಶಕರು ಬಂದೇ ಇದ್ದಾರೆ. ಬ್ಯಾನರ್ ಉಳಿಬೇಕು ಸರ್. ಪ್ರೊಡ್ಯೂಸರ್ ಉಳಿದ್ರೆ ಇಂಡಸ್ಟ್ರಿ ಉಳಿದಂಗೆ. ಅದು ನನ್ನ ಫಸ್ಟ್ ಇದು ಸರ್. ಅದಕ್ಕೆ ಏನೇನ್ ಬೇಕೋ ಪ್ರಯತ್ನ ಪಟ್ಟಿದ್ದೀನಿ. ಪ್ರೊಡ್ಯೂಸರ್ಗೆ ಯಾವತ್ತೂ ಲಾಸ್ ಆಗ್ಬಾರ್ದು. ಅವ್ರು ಹಾಕಿರೋ ಯಾವುದೋ ಒಂದು ಕನ್ಸು ಕಟ್ಕೊಂಡು ಇಲ್ಲ ಸಿನಿಮಾಗೆ ಹಾಕದೆ ಹೋಗ್ತು ಅಂದ್ಬಿಟ್ಟು ಅವರು ಒಬ್ರು ಹಿಂದೆ ಹೋದ್ರು ಅನ್ನೋ ಇಂಡಸ್ಟ್ರಿಗೆ ಬಡಿಸ್ತಾನ ಅಂತಕ್ಕಿನ್ನ ಒಬ್ಬ ಪ್ರೊಡ್ಯೂಸರ್ ಬರಲಿಲ್ಲ, ಅದರಿಂದ ಒಂದು 10 ಜನ ಪ್ರೊಡ್ಯೂಸರ್ ಬಂದ. ಹಂಗೆ ಸರ್, ಪ್ರೊಡ್ಯೂಸರ್ ಬಂದಷ್ಟು ಇಂಡಸ್ಟ್ರಿ ಬೆಳೆಯುತ್ತೆ ಅನ್ನೋದು ನನ್ನ ಒಪಿನಿಯನ್. ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಹೋರಾಡ್ತಿದ್ದೀನಿ. ಪ್ರೊಡ್ಯೂಸರ್ ಒಳ್ಳೇದಾಗ್ಲಿ ಸರ್, ಸಿನಿಮಾ ಒಳ್ಳೇದಾಗ್ಲಿ. ಆಡಿಯನ್ಸ್ಗಂತೂ 2 hours ಅಂತೂ ಬೋರ್ ಅಂತೂ ಓಡಿಸಲ್ಲ ಸರ್. ಅದಂತೂ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಸಿನಿಮಾನ ಬೋರ್ ಓಡಿಸ್ತೀನಿ ಇಷ್ಟೇ ಸರ್. ನಾನು ಸಿನಿಮಾದೇ ಹೇಳ್ತೀನಿ. ಇನ್ನು ಹೋಗ್ತಾ ಜರ್ನಿ ಸರ್ ಸಿಗುತ್ತೆ. ಇನ್ನು ಸಾಂಗ್ ಎಲ್ಲ ರಿಲೀಸ್ ಆಗುತ್ತೆ. ಜಾನಿ ಮಾಸ್ಟರ್ ಬಂದಿದ್ದಾರೆ. ಸೊ ನಾನಂತ ನಂಬಿ ಬರ್ತಿದ್ದಾರೆ ಹೊಸ ಸಿನಿಮಾ. ಮತ್ತೆ ಯಾರೇ ನಿನ್ನ ಚೆಲುವೆ ಹೀರೋಯಿನ್ ಅವರು, ಸಂಗೀತ ಮೇಡಮ್ ಅವರು ಬಂದು ಆಕ್ಟ್ ಮಾಡಿದ್ದಾರೆ. ಅವರು ಎಲ್ಲ ಸ್ಕ್ರಿಪ್ಟ್ ಕೇಳಿದಾಗ ಫಸ್ಟ್ ಕೇಳಿದೆ, ನೀವು ಹೊಸೊಬ್ರು ಹೇಗ್ ಡೇಟ್ಸ್ ಕೊಡ್ಲಿ, ಆಫ್ಟರ್ ಲಾಂಗ್ ಬ್ಯಾಕ್ ಬರ್ತೀವಿ. ಸೊ ಇಲ್ಲ ಮೇಡಮ್, ಒಂದು ಹೊಸತನ ಕಲೆಕ್ಟಿವ್ ಆಗ್ಬೇಕು ಅನ್ನೋಕ್ಕೋಸ್ಕರ ನಾನು ಹೊಸಬ ಇರ್ಬೋದು ಅಂತ ರಿಕ್ವೆಸ್ಟ್ ಮಾಡಿ ಅವ್ರು ಫಸ್ಟ್ ಶೆಡ್ಯೂಲ್ ಬಂದ್ರು. ಅವ್ರ ಮೇಲೆ ಫಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಆಯ್ತು. ಸೊ ಇವತ್ತು ಫುಟೇಜಸ್ ನೋಡಿ ನಾನು ಇದು ಒಪ್ಕೊಳ್ಳಿಲ್ಲ ಅಂದ್ರೆ ತುಂಬಾ ತಪ್ಪು ಮಾಡ್ಬಿಡ್ತಿದ್ದೆ, ಮಿಸ್ಟೇಕ್ ಮಾಡ್ಬಿಡ್ತಿದ್ದೆ ಅಂತ ಒಂದು ಮಾತಂದ್ರು. ಅದೊಂದು ಅಪ್ರಿಷಿಯೇಷನ್ ಸಿಕ್ಕಿದೆ. ಬಟ್ ಹೋಗ್ತಾ ಮಾಡ್ತೀವಿ ಸರ್. ಆಗ್ಲಿ, ನಿಮ್ಮ ಸ್ನೇಹ ಹೀಗೆ ಇರುತ್ತೆ ಆಡಿಯನ್ಸ್ ಹತ್ರ ಹೋಗೋರು.
ನೋಡೋಣ ಸರ್, ಜನಕ್ಕೆ ದೇವ್ರಿಗೆ ಬಿಟ್ಟಿದ್ದೀನಿ, ಜನಕ್ಕೆ ಬಿಟ್ಟಿದ್ದೀನಿ. ಖಂಡಿತ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಸೆಲೆಬ್ರಿಟಿ ಸಿನಿಮಾದ ಬಗ್ಗೆ, ನಿಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ನಿಮಗೂ ಅಷ್ಟೇ, ಸೆಲೆಬ್ರಿಟಿ ಚಿತ್ರತಂಡಕ್ಕೂ ಅಷ್ಟೇ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಥಿಯೇಟರ್ ನೀವು ಅನ್ಕೊಂಡಾಗೆ ಹಿಟ್ ಆಗಲಿ, ಕನ್ನಡದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ತರ ಈ ಸಿನಿಮಾನು ಕೂಡ ಒಂದು ಟ್ರೆಂಡ್ ಅನ್ನ ಮಾಡ್ಲಿ ಅಂತ ನಾವು ಆಲ್ ದ ಬೆಸ್ಟ್ ಹೇಳ್ತೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಸೆಲೆಬ್ರಿಟಿ ಚಿತ್ರದ ನಿರ್ದೇಶಕರಾದ ಕಿರಣ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.